Explain why. Seven into 11 into 13 plus 13 and 7 into 6 into 5 into 4 into 3 into 2 into 1 plus 5 are composite numbers. First number ತಗೊಂಡು ನೋಡಿ, 7 into 11 into 13 plus 13. ಇಲ್ಲಿಂದ 13ನ ಕಾಮನ್ ತೆಗೆದ್ರೆ ಏನಾಗ್ತದೆ? 7 into 11 plus 1 13. Okay. So 13, 7 into 11, 77 plus 1, that equals 13 into 78. So 13 into 2 into 3 into 13 ಈ ಥರ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಒಂದು ನಂಬರ್ನ ಇಷ್ಟು ಪ್ರೈಮ್ ಫ್ಯಾಕ್ಟ್ರ್ಗಳ ಪ್ರಾಡಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅಂದರೆ ಅರ್ಥ, ಸೊ ಆ ನಂಬರು ಕಾಂಪೋಸಿಟ್ ನಂಬರ್ ಅಂತ ಅರ್ಥ. ಸೊ ಹೀಗಾಗಿ ಈ ನಂಬರ್ ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಓಕೆ. ಅಥವಾ ಇದಿಷ್ಟು ನಂಬರ್ನ ಪ್ರಾಡಕ್ಟು, ಅದಕ್ಕೆ 13ನ್ನು ಆ್ಯಡ್ ಮಾಡಿದರೆ, ಸೊ ಇಷ್ಟರದು ಪ್ರಾಡಕ್ಟು ಪ್ಲಸ್ 13ನ್ನು ಆ್ಯಡ್ ಮಾಡಿದರೆ ನಂಬರ್ ವ್ಯಾಲ್ಯೂ ಎಷ್ಟಾಗ್ತದೆ? 1014. ಹೌದಾ? 1014. ನೋಡ್ರಿ, ಸಮ್ ಆಫ್ ದ ಡಿಜಿಟ್ 1 ಪ್ಲಸ್ 0 ಪ್ಲಸ್ 1 ಪ್ಲಸ್ 4 ಎಷ್ಟಾಯ್ತದೆ? 4 ಪ್ಲಸ್ 1 5 ಪ್ಲಸ್ 0 5 ಪ್ಲಸ್ 1 6 ಆಯಿತು. ಸೊ 6 ಆಗ್ತಿದೆ ಅಂದ್ರೆ ಅರ್ಥ ಈ ನಂಬರು 3ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ಈ ನಂಬರ್ ಏನಾಯಿತು? ಕಾಂಪೋಸಿಟ್ ನಂಬರ್ ಆಯಿತು. ಸೊ ನೆಕ್ಸ್ಟ್ ನಂಬರು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5. ಸೊ ಇದೇನಂದರೆ 7 ಫ್ಯಾಕ್ಟೋರಿಯಲ್ ಪ್ಲಸ್ 5. ಸೊ 7 ಫ್ಯಾಕ್ಟೋರಿಯಲ್ದ ವ್ಯಾಲ್ಯೂನ ನೋಡಿದ್ರೆ ಎಷ್ಟಾಗುತ್ತೆ? 7 ಫ್ಯಾಕ್ಟೋರಿಯಲ್ 5040. ಸೊ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 5040 ಪ್ಲಸ್ 5. ಸೊ 5045. ನೋಡಿ, ಯೂನಿಟ್ ಡಿಜಿಟಲ್ 5 ಇದೆ ಅಂತಂದ್ರೆ ಅರ್ಥ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಂತ ಅರ್ಥ. ಸೊ ಅಥವಾ ಇದನ್ನು ಹೇಗೆ ಬರಿಬೋದು? 5045ನ 5 ಇಂಟು 1009 ಅಂತ ಬರಿಬೋದು. ಸೊ 5 ಇಂಟು ಅಂತ ಬರೀತಿದ್ದೀವಿ ಅಂತಂದರೆ 5ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಈಸ್ ಹೌ ದೀಸ್ ಟು ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್.